ನಮಸ್ಕಾರ ವೀಕ್ಷಕರೇ, ಸಂಚಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳಕ್ಕೊರಟಿರೋದು ಮೊಹಮ್ಮದ್, ನಯನ ಹಾಗೂ ವೀಣಾರ ಗೆಳೆತನದಿಂದ ಶುರುವಾಗಿ ದುರಂತ ಅಂತ್ಯ ಕಂಡ ಸ್ನೇಹ ಕತೆ. ಮಲ್ಲಿಗೆಪುರ ಎಂಬ ಊರು ಚಿಕ್ಕ ಹಳ್ಳಿ. ಆದರೂ ದಿನಬಳಕೆ ವಸ್ತುಗಳು, ವಿದ್ಯುತ್ ದೀಪಗಳು, ನೀರಿನ ವ್ಯವಸ್ಥೆ, ಶಾಲೆ ಇದ್ದು ಮೂಲಭೂತ ಸೌಲಭ್ಯಗಳು ಲಭ್ಯವಿರುವ ಹಳ್ಳಿಯಾಗಿತ್ತು. ಆ ಊರಿನಲ್ಲಿ ನಯನ, ವೀಣಾ, ಮೊಹಮ್ಮದ್ ಒಳ್ಳೆಯ ಸ್ನೇಹಿತರು. ಮೊದಲ ತರಗತಿಯಿಂದ ಅವರು ಎಲ್ಲರೂ ಸೇರಿಯೇ ಓದುತ್ತಿದ್ದರು. ಮುಂದಿನ ಓದಿಗಾಗಿ ಅವರು ನಗರಕ್ಕೆ 2 ಕಿಲೋಮೀಟರ್ ದೂರ ಕಾಲ್ನಡಿಗೆಯಲ್ಲಿ ಹೋಗಿ ಬರಬೇಕಿತ್ತು. ಓದುವುದರಲ್ಲಿ ಅವರು ಸದಾ ಮುಂದೆಯೂ ಇದ್ದರು. ಮೊಹಮ್ಮದ್ ತಂದೆಗೆ 1/2 ಎಕರೆ ಜಮೀನು ಅಷ್ಟೇ ಇದ್ದಿದ್ದರಿಂದ ಅವರು ಮಲ್ಲಿಗೆ ಹೂವಿನ ಕೃಷಿ ಮಾಡಿದ್ದರು. ಕಾಲೇಜು ಮುಗಿಸಿ ಬರುವಾಗ ಮಲ್ಲಿಗೆ ಹೂಗಳ ಬಳಿಯೂ ಮೊಹಮ್ಮದ್ ಹೋಗಿ ಸಮಯ ಕಳೆದು ಬರುತ್ತಿದ್ದ. ನಯನಾಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ದಿನವೂ ಸ್ವಲ್ಪ ಹೂ ತೆಗೆದುಕೊಂಡು ಹೋಗ್ತಾ ಇದ್ಲು. ಸ್ನೇಹಿತೆ ಅಲ್ವಾ ಅಂತ ಮೊಹಮ್ಮದ್ ಕೂಡ ಸುಮ್ಮನೆ ಇರ್ತಿದ್ದ. ಹೀಗೆಯೇ ಸುದೀರ್ಘ ಸಮಯದ ಸಂತೋಷದಿಂದ ಕಳೆದರು. ನಯನ ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಅದು ವೀಣಾ, ಮೊಹಮ್ಮದ್ ಇಬ್ಬರಿಗೂ ಗೊತ್ತಾಗುತ್ತೆ. ಅವನು ಸರಿಯಿಲ್ಲ, ಎಷ್ಟೋ ಹೆಣ್ಣು ಮಕ್ಕಳ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅವನು ಸರಿಯಿಲ್ಲ ಅಂತ ಹೇಳಿದರೂ ಅವಳು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಮುಂದೆ ಇವರ ಸ್ನೇಹಕ್ಕಿಂತ ಅವನ ಪ್ರೀತಿಯ ಒಲವು ಜಾಸ್ತಿ ಆಯಿತು ನಯನಾಳಿಗೆ. ಇದನ್ನು ಗಮನಿಸಿದ ಮೊಹಮ್ಮದ್ ನಯನಾಳ ಅಪ್ಪನಿಗೆ ಮತ್ತು ಅಣ್ಣನಿಗೆ ಹೇಳಿದನು. ನಯನಾಳಿಗೆ ಅವಳ ಅಪ್ಪ, ಅಣ್ಣ ಓದುವುದನ್ನು ಬಿಡಿಸಿ ಮನೆಯಲ್ಲೇ ಇರುವಂತೆ ಹೇಳಿದರು. ಅವಳಿಗೆ ತನ್ನ ಪ್ರೇಮಿಯನ್ನು ಭೇಟಿ ಮಾಡಲು ಯಾವುದೇ ಥರದ ಆಸ್ಪದ ಇರಲಿಲ್ಲ. ನಯನಾಳಿಗೆ ತನ್ನ ಈ ಸ್ಥಿತಿಗೆ ವೀಣಾ ಹಾಗೂ ಮೊಹಮ್ಮದ್ ಅವರೇ ಕಾರಣ ಎಂದು ಅವರನ್ನು ನೆನೆಸಿಕೊಂಡು ಹಲ್ಲು ಕಡಿಯುತ್ತಿದ್ದಳು. ವಿಷಯವನ್ನು ನಯನಾಳ ತಂದೆಗೆ ಮೊಹಮ್ಮದ್ ಹೇಳಿದರೂ ನಯನಾಳಿಗೆ ವೀಣಾಳ ಮೇಲೆ ತುಂಬ ಕೋಪವಿತ್ತು. ನಯನಾಳ ಮನೆಯಲ್ಲಿ ಅವಳಿಗೆ ಗಂಡು ನೋಡುವುದಕ್ಕೆ ತಯಾರಿ ನಡೆಸಿದರು. ನಯನ ಈ ವಿಷಯ ತಿಳಿದ ಕೂಡಲೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಳು. ಅವಳ ಜೊತೆ ಹೆಚ್ಚಾಗಿ ಇದ್ದ ಮೊಹಮ್ಮದ್ ವೀಣಾರಿಗೆ ಈ ವಿಷಯ ನಂಬಲು ಸಾಧ್ಯವಾಗದೆ ಭಯಗೊಂಡರು. ಮಾನಸಿಕವಾಗಿ ವೀಣಾ ಅಂತೂ ಕುಗ್ಗಿಬಿಟ್ಟಳು. ಅಷ್ಟರಲ್ಲೇ ಊರಲ್ಲೆಲ್ಲ ಸುದ್ದಿ. ವಿಷ ಕುಡಿದು ಸತ್ತ ನಯನಾಳ ವಿಷಯ ದಿನೇ ದಿನೇ ಒಂದೊಂದು ಬಣ್ಣ ಪಡೆಯತೊಡಗಿತು. ಅವಳು ಆತ್ಮ ಹೋಗಿದ್ದಾಳೆ ಎಂದೆಲ್ಲ ಸುದ್ದಿಯಾಯಿತು. ದೆವ್ವವಾಗಿ ಆ ಮಲ್ಲಿಗೆ ಹೊಲದಲ್ಲೇ ಇದ್ದಾಳೆ ಎಂದಾಗ ಮೊಹಮ್ಮದ್, ವೀಣಾ ಇನ್ನೂ ಹೆದರಿದರು. ಊರಿನ ಸುತ್ತಮುತ್ತ ಎಲ್ಲೇ ಹೋದರೂ ನಯನಾಳ ಬಗ್ಗೆ ಅದೇ ಮಾತು ಕೇಳಿ ಕೇಳಿ ಒಂದು ದಿನ ಮೊಹಮ್ಮದ್ ತನ್ನ ಮಲ್ಲಿಗೆ ಹೊಲಕ್ಕೆ ಹೋದನು. ಅವನು ಪರೀಕ್ಷಿಸಲೆಂದೇ ಹೋಗಿದ್ದ. ಆದರೆ ಅವನಿಗೆ ಅಂತಹ ಅನುಭವ ಆಗಲಿಲ್ಲ. 2 ದಿನ ಹೀಗೆ ಹೋಗಿ ಬಂದು ಮಾಡಿದ. 3ನೇ ದಿನ ಅಮಾವಾಸ್ಯೆ ಇತ್ತು. ಸ್ವಲ್ಪ ಬೇಗನೆ ಕತ್ತಲು ಆವರಿಸಿತ್ತು. ಅಮಾವಾಸ್ಯೆ ಅರ್ಧ ರಾತ್ರಿಯಲ್ಲಿ ದೆವ್ವಗಳು ಜಾಗೃತಗೊಳ್ಳುತ್ತವೆ ಎಂದು ಮತ್ತೆ ನಯನಾಳ ಬಗ್ಗೆ ಊರಲ್ಲಿ ಮಾತು ಕೇಳಿ ಬಂದವು. ಮೊಹಮ್ಮದ್ ನಿರ್ಧರಿಸಿಬಿಟ್ಟ. ಇವತ್ತು ಮಲ್ಲಿಗೆ ಹೊಲಕ್ಕೆ ಹೋಗಿ ನೋಡಬೇಕೆಂದು ನಿರ್ಧರಿಸಿ ಅಮಾವಾಸ್ಯೆಯ ರಾತ್ರಿ ತನ್ನ ಮಲ್ಲಿಗೆ ಹೊಲಕ್ಕೆ ಧಾವಿಸಿದ. ಅಲ್ಲಿ ಗೆಜ್ಜೆ ಸದ್ದು, ಹರಿಯುವ ನೀರಿನ ಶಬ್ದ, ಮಲ್ಲಿಗೆ ಹೂವಿನ ಸುವಾಸನೆ ಕೂಡ ಹೆಚ್ಚಾಗತೊಡಗಿತು. ಹಾಗೆಯೇ ಸುಂಟರ ಗಾಳಿ ಬೀಸುವುದರ ಜೊತೆಗೆ ಒಬ್ಬ ಮಹಿಳೆ ಕೂದಲನ್ನು ಜಡೆಕಟ್ಟಿ ಅದರ ತುಂಬೆಲ್ಲ ಮಲ್ಲಿಗೆ ಹೂವು ಮುಡಿದುಕೊಂಡು ಕೋಪದಿಂದ ಮೊಹಮ್ಮದ್ ಬಳಿಗೆ ಬಂದೇ ಬಿಟ್ಟಳು. ತನ್ನ ಕಣ್ಣನ್ನೇ ನಂಬದಾದ ಮೊಹಮ್ಮದ್, ಹೌದು, ಅದು ಅವಳೇ ನಯನ. ಅವನ ಹತ್ತಿರಕ್ಕೆ ಬಂದು ಕಾಲರ್ ಪಟ್ಟಿ ಹಿಡಿದು ನಯನ ಹೇಳಿದಳು, ನಿನ್ನ ಮತ್ತು ವೀಣಾಳ ಕುತಂತ್ರದಿಂದ ನಾನು ಇಂದು ಹೀಗೆ ಆತ್ಮವಾಗಿ ಅಲಿಯುತ್ತಿದ್ದೇನೆ. ಇದಕ್ಕೆಲ್ಲ ಕಾರಣವಾದ ನಿನ್ನ ಮತ್ತು ಅವಳನ್ನು ಬಿಡೋದಿಲ್ಲ ನಾನು ಎಂದು ಗಟ್ಟಿಯಾಗಿ ಕಿರ್ಚಾಡುತ್ತಾ ಅವನ ತಲೆಗೆ ಒಂದು ಕಲ್ಲು ಬಂಡೆ ಎತ್ತಿ ಹೊಡೆದೇ ಬಿಟ್ಟಳು. ಮೊಹಮ್ಮದ್ ರಕ್ತದ ಮಡುವಲ್ಲಿ ಬಿದ್ದರೂ ನಯನಾಳಿಗೆ ಹೇಳಲು ಯತ್ನಿಸಿದ. ನಯನ, ಏನಾಗಿದೆ ನಿನಗೆ? ನೀನು ನನ್ನ ಸ್ನೇಹಿತೆ. ಆ ದರಿದ್ರದವನು ನಿನ್ನ ಜೀವನ ಹಾಳು ಮಾಡುತ್ತಿದ್ದ ಎಂದು ನಿನಗೆ ಒಳ್ಳೆಯದನ್ನು ಬಯಸಿದ್ದೇ ತಪ್ಪಾಯಿತೇ?
ನಿನ್ನ ಜೀವವನ್ನು ವಿನಾಕಾರಣ ಅಂತ್ಯ ಮಾಡಿಕೊಂಡು ಈಗ ನನ್ನನ್ನು ಸಾಯಿಸುತ್ತಿರುವೆಯಾ ಎನ್ನುತ್ತಾ ಮೊಹಮ್ಮದ್ ನಿತ್ರಾಣಗೊಂಡು ಉಸಿರನ್ನು ಚೆಲ್ಲಿದ. ಅವಳ ಮೊದಲ ಬಲಿ ಮೊಹಮ್ಮದ್ ಆದನು. ಮೊಹಮ್ಮದ್ ಹೊಲಕ್ಕೆ ಹೋದವನು ಇನ್ನೂ ಬರಲಿಲ್ವಲ್ಲ, ಕತ್ತಲು ತಿರುಗಿ ಬೆಳಗಾಯಿತು ಅಂತ ಮೊಹಮ್ಮದ್ ತಂದೆ ಟೀ ಕುಡಿದು ಹೊಲದ ಕಡೆ ಹೊರಟನು. ಮಗ ಹೆಣವಾಗಿ ಬಿದ್ದಿರುವುದನ್ನು ನೋಡಿ ಅವನ ತಂದೆ ಅಲ್ಲಿಯೇ ಕುಸಿದು ಬಿದ್ದರು. ಸುತ್ತಮುತ್ತ ಇರುವವರನ್ನು ಕೂಗಿ ಬಿಕ್ಕಿ ಬಿಕ್ಕಿ ಅತ್ತರು. ನನಗೆ ಇದ್ದ ಒಬ್ಬ ಮಗ ಮೊಹಮ್ಮದ್, ಅವನೇ ಸತ್ತ ಮೇಲೆ ನನ್ನ ಜೀವ ಇದ್ದು ಏನು ಪ್ರಯೋಜನ ಅಂತ ಗೋಗರೆದು ಅಳಲಾರಂಭಿಸಿದರು. ಅವರಿಗೆ ಸಮಾಧಾನ ಮಾಡುತ್ತಾ ಜನರೆಲ್ಲರೂ ಸೇರಿ ಶವ ಸಂಸ್ಕಾರ ಮಾಡಲು ಹೋದರು. ಊರಿನಲ್ಲಿ ಅವನ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಜನರೆಲ್ಲ ನಯನಾ ದೆವ್ವವಾಗಿ ಕಾಡುತ್ತಿದ್ದಾಳೆ ಎಂದು ಹೇಳತೊಡಗಿದರು. ಅವಳ ಆತ್ಮೀಯ ಸ್ನೇಹಿತನನ್ನೇ ಬಿಟ್ಟಿಲ್ಲ ಎಂದು ತಿಳಿದ ವೀಣಾಳ ತಂದೆ ತಮ್ಮ ಮಗಳ ಬಗ್ಗೆಯೂ ಗಾಬರಿಪಟ್ಟರು. ಆ ಆತ್ಮ ವೀಣಾಳಿಗೂ ಕುತ್ತು ತರುವ ಮುನ್ನ ಇವಳನ್ನಾದರೂ ಕಾಪಾಡಬೇಕು ಅಂತ ಊರಿನವರು ಎಲ್ಲರೂ ಮಾತಾಡಿಕೊಂಡು ಒಳ್ಳೆಯ ಮಂತ್ರವಾದಿ ಕರೆಯಿಸಿ ಊರಿಗೆಲ್ಲ ಬಿಗಿಬಂಧನ ಹಾಕಿ ಅವರು ಹೇಳಿದಂತೆ ಮಾಡಿದರು. ಆತ್ಮ ಬಂದಿಯಾಗಿದೆ ಎಂದು ತಿಳಿದು ಮತ್ತೆ ಮೊದಲಿನ ಹಾಗೆ ಊರು ಸುಧಾರಿಸಿ ನೆಮ್ಮದಿ ಕಂಡಿತು. ಎಲ್ಲವನ್ನು ಮರೆತು ವೀಣಾಳ ತಂದೆ ಮಗಳನ್ನು ಆದಷ್ಟು ಬೇಗ ಈ ಊರಿನಿಂದ ಆಚೆ ಕಳಿಸಬೇಕು ಎಂದು ಯೋಚಿಸಿ ಅವಳಿಗೆ ಮದುವೆ ಮಾಡುವುದೇ ಸೂಕ್ತವೆಂದು ನಿರ್ಧರಿಸಿದರು. ಅವಳಿಗೆ ಮದುವೆ ಗೊತ್ತು ಮಾಡಿದರು. ಬಹಳ ಸಡಗರ ಸಂಭ್ರಮ ವೀಣಾಳ ಮನೆಯಲ್ಲಿ ಮೂಡಿತ್ತು. ಮದುಮಗಳನ್ನು ಗಂಡನ ಮನೆಗೆ ಕಳಿಸಲು ಕಾರ್ ಮಾಡಿಕೊಂಡು ಹೊರಟರು. ಕಾರು ಊರು ದಾಟಿ 10 ಕಿಲೋಮೀಟರ್ ದೂರ ಹೋಗಿ ಕೆಟ್ಟು ನಿಲ್ಲುತ್ತದೆ. ಮುಂದಿನ ಸಂಚಿಕೆಗಾಗಿ ಭಾಗ 2 ವೀಕ್ಷಿಸಿ. ಇನ್ನಷ್ಟು ರೋಚಕ ಕಥೆಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.